ಆಹಾ! ಬಾಯಲ್ಲಿಟ್ಟರೆ ಹಾಗೆ ಕರಗೋಗುವಂತಹ, ಹಾಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಇಟ್ಟರೂ ಕೂಡ ಯಾವುದೇ ರೀತಿ ಗಟ್ಟಿಯಾಗದೇ ಇರತಕ್ಕಂಥ ಒಂದು ಕೇಸರಿಬಾತನ್ನ ಸುಲಭವಾಗಿ ಯಾವ ರೀತಿ ಮಾಡೋದು ಬನ್ನಿ ನೋಡೋಣ. ನಾನಿಲ್ಲಿ 1 ಗ್ಲಾಸ್ ಅಳತೆಯಲ್ಲಿ ರವೆ 1 ಗ್ಲಾಸ್, ಹಾಗೆ 3/4 ಗ್ಲಾಸಷ್ಟು ತುಪ್ಪ, 1/2 ಗ್ಲಾಸಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದು ಬಿಸಿಯಾದ ನಂತರ ಏನು ತುಪ್ಪವನ್ನು ತೊಗೊಂಡಿದ್ವಿ ಅದೇ ತುಪ್ಪವನ್ನು 1-2 ಸ್ಪೂನಷ್ಟು ಹಾಕ್ಕೊಂಡು 2 ಸ್ಪೂನಷ್ಟು ಗೋಡಂಬಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಮತ್ತೆ 2 ಸ್ಪೂನಷ್ಟು ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡು ಅದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿಯನ್ನು ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು. ನಂತರ ಅದೇ ತುಪ್ಪಕ್ಕೆ ರವೆಯನ್ನು ಹಾಕಿ ಚೆನ್ನಾಗಿ ಒಂದು 7-8 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ರವೆಯ ಘಮ ಬರ್ತಾ ಇರಬೇಕು, ಹಾಗೆ ಬಾಯಲ್ಲಿ ಹಾಕಿದ್ರೆ ಕ್ರಿಸ್ಪಿಯಾಗಿ ಇರಬೇಕು. ಆ ರೀತಿ ನಾವು ರವೆಯನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ನಾವಿದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ, ಚೆನ್ನಾಗಿ ಹುರ್ಕೋಬೇಕು. ನೋಡಿ, ತುಪ್ಪದಲ್ಲಿ ರವೆಯನ್ನು ಹುರಿಬೇಕಾದ್ರೆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ರವೆ ಹುರಿದಿದೆ ಅಂತ ಗೊತ್ತಾಗಬೇಕಂದ್ರೆ ಸ್ವಲ್ಪ ಅದು ಬಿಳಿ ಬಿಳಿ ಆದಂಗೆ ಆಗುತ್ತೆ, ಹಾಗೆ ರವೆ ಸ್ವಲ್ಪ ದಪ್ಪ ಕೂಡ ಆಗುತ್ತೆ. ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅದನ್ನು ರವೆನ ಪಕ್ಕಕ್ಕೆ ಎತ್ತಿಟ್ಕೊಂಡು ಮತ್ತೊಂದು ಪಾತ್ರೆಯಲ್ಲಿ 2.5 ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ರವೆ ಎಷ್ಟು ತೊಗೋತೀವೋ ಅದರ 2.5 ನಾವು ನೀರನ್ನು ತೊಗೋಬೇಕಾಗತ್ತೆ. ನೀರು ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ನಾವು ಹುರಿದಂಥ ರವೆಯನ್ನು ಇದರಲ್ಲಿ ಸೇರಿಸ್ಕೋಬೇಕು. ನೋಡಿ, ರವೆನೆಲ್ಲ ಸೇರಿಸ್ಕೊಂಡಿದ್ದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನಂತರ ಇದು ಮುಚ್ಚಳ ತೆರೆದು ನೋಡಿದಾಗ ನಮ್ಮ ರವೆ ಚೆನ್ನಾಗಿ ಅರಳ್ಕೊಂಡಿರುತ್ತೆ, ಹಾಗೆ ಬೆಂದಿರುತ್ತೆ ಕೂಡ. ನೋಡಿ, ಈ ರೀತಿ ಮೃದುವಾಗಿ ರವೆ ಬೆಂದಿದೆ. ಈಗ ನಾವು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ಳೋಣ. 1.5 ಗ್ಲಾಸಷ್ಟು ನಾನು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ 2 ಗ್ಲಾಸ್ ಕೂಡ ಹಾಕ್ಕೋಬೋದು. ಹಾಗೆ 3 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೇಸರಿ ದಳಗಳನ್ನು ನಾನು ಹಾಲಲ್ಲಿ ನೆನೆಸಿದ್ದೆ, ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಇದೇ ಸಮಯದಲ್ಲಿ ಫುಡ್ ಕಲರ್ ಆ್ಯಡ್ ಮಾಡೋದಾದರೆ ಫುಡ್ ಕಲರ್ನ ಸೇರಿಸ್ಕೋಬೋದು. ಕೇಸರಿ ದಳಗಳಿಲ್ಲ ಅಂದರೆ ನೀವು ಫುಡ್ ಕಲರ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ನೋಡಿ, ಸಕ್ಕರೆ ಸೇರಿಸಿದ ನಂತರ ಸಕ್ಕರೆ ಕರಗಿ ನಮ್ಮ ಏನು ರವೆ ಮಿಶ್ರಣ ಏನಿರುತ್ತೆ ಮೃದುವಾಗುತ್ತೆ. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಈ ಕೇಸರಿಬಾತ್ ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಯಾವುದೇ ರೀತಿ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ. ನಂತರ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡು ಮೇಲೆ ಮಿಕ್ಕಿದ ತುಪ್ಪವನ್ನು ಸೇರಿಸ್ಕೊಂಡ್ರೆ ನಮ್ಮ ಕೇಸರಿಬಾತು ರೆಡಿ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಸುಲಭ ಈ ಕೇಸರಿಬಾತ್ ಮಾಡೋದು ಅಂತ ಅಂದ್ಬಿಟ್ಟು. ನೀವು ಈ ಕೇಸರಿಬಾತನ್ನ ಸಂಜೆ ತನಕ ಇಟ್ಟರೂ ಕೂಡ ಯಾವುದೇ ರೀತಿ ಗಟ್ಟಿ ಆಗೋದಿಲ್ಲ, ಇದೇ ರೀತಿ ಮೃದುವಾಗಿ ಇರುತ್ತೆ. ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೇಸರಿಬಾತು ಗಟ್ಟಿ ಆಗಬಾರ್ದು ಅನ್ನೋದಕ್ಕೆ ಟಿಪ್ಸ್ ಅಂತಂದರೆ, ಮೊದಲನೇದಾಗಿ ನೀರು ನಾವು 2.5 ಕಪ್ಪಷ್ಟು ಸೇರಿಸುವಂತಹದ್ದು. ಈಗ ನಾವು ರವೆಗೆ 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕಿದ್ರೆ ಸ್ವಲ್ಪ ಕೇಸರಿಬಾತ್ ಗಟ್ಟಿ ಆಗುತ್ತೆ. ಹಾಗೆ ನಾವು 2.5 ಗ್ಲಾಸಷ್ಟು ನೀರನ್ನ ಸೇರಿಸಿದಾಗ ಕೇಸರಿಬಾತ್ ತುಂಬಾ ಮೃದುವಾಗಿರುತ್ತೆ. ಆದರೆ ಈ ರವೆ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಮರಳಾಗೇ ಇರುತ್ತೆ, ರವೆ ಕರ್ಗೋಗೋದಿಲ್ಲ. ಸೊ ನಾವು ಅದನ್ನು ಚೆನ್ನಾಗಿ ಕ್ರಿಸ್ಪಿ ಆಗುವ ಹಾಗೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಆವಾಗ ನಮ್ಮ ಕೇಸರಿಬಾತು ರವೆಯಾಗಿ ಮರಳಾಗಿ ಬಾಯಲ್ಲಿಟ್ಟರೆ ಕರ್ಗೋಗುವ ಹಾಗೆ ಕೇಸರಿಬಾತ್ ರೆಡಿ ಆಗುತ್ತೆ. ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನಗೆ ಮತ್ತಷ್ಟು ರೆಸಿಪಿಗಳನ್ನ ಹಾಕೋದಕ್ಕೆ ಸ್ಫೂರ್ತಿ ಏನು ಅಂತ ಹೇಳಿದ್ರೆ ನೀವು ಮಾಡುವಂತಹ ಲೈಕು. ಖಂಡಿತವಾಗಿಯೂ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.